ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮೂರು ಬೆಣ್ಣನಗರಿ ದಾವಣಗೆರೆಗೆ ಬಂದಿದ್ದೆ. ವಿಷಯ ಏನಪ್ಪ ಅಂತ ಅಂದರೆ, ನಾನು ನಮ್ಮ ಅಳಿ ಇಬ್ಬರು ಸೇರಿ ಮನೆ ದೇವರು ಉಚ್ಚಂಗೆಮ್ಮನ ಬೆಟ್ಟಕ್ಕೆ ನಾವು ಬಂದಿದ್ವಿ. ಸೊ ಅಕ್ಕಪಕ್ಕ ಎಲ್ಲ ಜಾತ್ರೆ ಥರ ಸೆಟಪ್ ಮಾಡಿದ್ರು, ಅದೆಲ್ಲ ನೋಡ್ಕೊಂಡು ನಾವು ಮುಂದೆ ಹೊರಟ್ವಿ. ಮುಂದೆ ಹೋಗ್ತಾನೆ ನಮಗೆ ಚಿಕ್ಕ ವಯಸ್ಸೆಲ್ಲ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು. ಅದು ನೋಡ್ಕೊಂಡು ನಾವು ಮುಂದೆ ಹಣ್ಣು ತೊಗೊಂಡು ಹೊರಟ್ವಿ. ತಾಯಿನ ನೆನೆಸ್ಕೊಂಡು ನಾವು ಮುಂದೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ತುವಾಗ ನಮಗೊಂದು ವಿಷಯ ಗೊತ್ತಾಯ್ತು. ಏನಪ್ಪ ಅಂದರೆ, ಹತ್ತಿ ಇಳಿಯೋಷ್ಟಕ್ಕೆ ಮಾತ್ರ ಪಕ್ಕ 1 kg ಎಲ್ಲ 2 kg ತೂಕ ಮಾತ್ರ ಕಮ್ಮಿ ಆಗ್ತೀವಿ ಅಂತ ಗೊತ್ತಾಯಿತು. ಸೊ ನಾವು ಪರವಾಗಿಲ್ಲ ಅಂತೇಳಿ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ಹೋಗ್ತಿದ್ದಂಗೆ ನಮ್ಮ ಪಕ್ಕದಲ್ಲಿ ಒಂದು ಆನೆಕೊಂಡ ಇತ್ತು. ಅದು ಪುರಾತನವಾಗಿದ್ದು, ಅದು ನೋಡ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದಂಗೆ ಮುಂದೆ ನಮಗೆ ಕಂಬಳಿಯಿಂದ ಒಂದು ಪ್ಲಾಸ್ಟೇಟ್ ಇತ್ತು. ಸೊ ಅದು ತಗೊಂಡು ಮುಂದೆ ಹೋಗ್ತಿದ್ದಾಗೆ ಗೊತ್ತಾಯಿತು ಏನೋ ಜಾತ್ರೆ ಆಗಿದೆ ಇಲ್ಲಿ ಅಂದ್ಬಿಟ್ಟು. ಅವಾಗ ನಮ್ಮ ಅಳಿಯ ಶಾರ್ಟ್ ಕಟ್ ತೋರಿಸಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋದ. ರೀಚ್ ಆಗಿದ್ದ ತಡ ನಾವು ಜನಗಳ ಸಂತೆ ಮುಳುಗೋಗಿದೀವಿ ಅಂತ ಗೊತ್ತಾಯಿತು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಕರೀತಾರಲ್ಲ, ಇದೇ ಇರಬೇಕು ಗೈಸ್. ಅನ್ಕೊಂಡಿದ್ದೆ ಒಂದು ಆಗಿದೆ ಒಂದು ಸರಿ ಅಂತ ಹೇಳಿ ಜನಗಳ ಗುಂಪಲ್ಲಿ ಆಗೋ ಮಾಡಿ ಮುಂದೆ ಬಂದು ತಾಯಿ ದರ್ಶನ ಸಿಕ್ತು. ದರ್ಶನ ನೋಡ್ಕೊಂಡು ನಾವು ಅಲ್ಲಿಂದ ಹಣ್ಣುಕಾಯಿ ತಂದಿರೋದನ್ನ ಮಾಡಿಸ್ಕೊಂಡು ಹೋದ್ವಿ. ಪಕ್ಕದಲ್ಲೇ ವ್ಯೂ ಇತ್ತು. ಟಾಪ್ ವ್ಯೂನ ನೋಡ್ಕೊಂಡು ಮುಂದೆ ಹೋಗ್ತಿದ್ದಂಗೆ ಬಜ್ಜಿ ಕಾಣಿಸ್ತಾ, ಬಿಸಿ ಬಿಸಿ ಬಜ್ಜಿ ನೋಡ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟಿಫನ್ ಮಾಡ್ಕೊಂಡು ಅಲ್ಲಿಂದ ಹೊಡ್ತಾ ಇದ್ವಿ. ಹಂಗೆ ಮಾರುತಿ ಸಿಗ್ತಾ ಮಾರುತಿಗೆ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಈ ಜಾಗನೇ ಇಲ್ಲ, ಆಗ ಹೇಗೋ ಮಾಡಿ ಇಳಿದು ಊರ್ ಕಡೆ ಹೊರಟ್ವಿ. ಇದರಿಂದ ಒಂದು ಅರ್ಥ ಆಯ್ತು, ಫ್ಯಾಮಿಲಿ ಜೊತೆ ಬಂದಿದ್ರೆ ಕಷ್ಟ ಆಗ್ತಾ ಇತ್ತು, ಇಬ್ರು ಬಂದಿದ್ದಕ್ಕೆ ಬೆಸ್ಟ್ ಆಯ್ತು ಅಂತ ಅಂದ್ಕೊಂಡು ಗಾಡಿ ಓಡಿಸ್ಕೊಂಡು ಮುಂದೆ ಹೋಗ್ತಿದ್ದಾಗೆ ಬ್ಯೂಟಿಫುಲ್ ಆಗಿರೋದು ಹೆಚ್ಚಿನ ಗಾಡಿಗಳು ಸಾಲಾಗಿ ಹೋಗ್ತಿರೋದನ್ನ ನೋಡ್ಕೊಂಡು ಅಲ್ಲಿಂದ ಹೊರಟ್ವಿ. ಹಳ್ಳಿ ಚೆಂದ ನೋಡೋಕ್ಕೆ ಅಂತ ಮಜಾನೇ ಬೇರೆ. ಸೊ ಬೈಕ್ನ ಪಾರ್ಕ್ ಮಾಡಿ ನಾವು ಅಲ್ಲಿಂದ ಟಿಕೆಟ್ ತಗೊಂಡು ಟ್ರೈನ್ಗೆ ವೇಟ್ ಮಾಡ್ತಾ ಇದ್ವಿ. ಟ್ರೈನ್ ಸಿಕ್ತು. ಸೊ ಟ್ರೈನ್ ಹತ್ಕೊಂಡು ನಾವು ಅಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಾಕ್ಷಿ